ಮುಖಂಡರನ್ನ ಉದ್ದೇಶಪೂರ್ವಕವಾಗಿ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಸೂಲಿಬೆಲೆ ಬಳಿಕ ಇದೀಗ ಮತ್ತೊಬ್ಬರಿಗೆ ನೋಟಿಸ್ ಅನ್ನ ಕೊಡೋ ಕೆಲಸ ಮಾಡಿತ್ತು. ನೋಟಿಸ್ ಕೊಟ್ಟಿರೋ ಟೈಮಿಂಗ್ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಕಾರ್ಯಕ್ರಮ ಸಂಜೆ ಅಂದ್ರೆ ಬೆಳಗ್ಗೆ ಅವ್ರ ಕೈಗೆ ನೋಟಿಸ್ ಅನ್ನ ಕೊಡೋ ಕೆಲಸ ಮಾಡೋದ್ರ ಮೂಲಕ ಅವರ ಕಾರ್ಯಕ್ರಮಕ್ಕೆ ಹೋಗದೇ ಇರೋ ರೀತಿ ನೋಡ್ಕೊಂಡಿದ್ದಾರೆ. ಇದು ಕುತಂತ್ರ ಅಲ್ವಾ, ಅಧಿಕಾರದ ದುರ್ಬಳಕೆ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಹಿಂದೂ ಎಕ್ಸ್ಟ್ರೀಮಿಸ್ಟ್ ವಿಂಗ್ ಕೇಳ್ತಾ ಇದೆ. DCSP ಮೂಲಕ ಹಿಂದೂ ಸಂಘಟನೆಗಳಿಗೆ ನೋಟಿಸ್ ಅಸ್ತ್ರ. ಉಡುಪಿಯ ಶ್ರೀಕಾಂತ್ ಶೆಟ್ಟಿಗೆ 3 ತಿಂಗಳು ಒಂದು ಜಿಲ್ಲೆಗೆ ಹೋಗದಂತೆ ನಿರ್ಬಂಧವನ್ನ ಹೇರಿರೋದು. ಅವ್ರು ಬಾಗಲಕೋಟೆಗೆ ಹೋಗಬಾರ್ದು ಅಂತ. ಇವತ್ತು ಶಿವಾಜಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇತ್ತು. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿತ್ತು. ಹಿಂದೂ ಜಾಗರಣ ವೇದಿಕೆಯ ಶ್ರೀಕಾಂತ್ ಶೆಟ್ಟಿಗೆ ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿರೋದು. ನಿರ್ಬಂಧದ ಕಾರಣ ಕೊಟ್ಟಿರುವಂತಹ ಆ ಲೆಟರ್ ಇದೆಯಲ್ಲ, ಅವ್ರಿಗೆ ತಲುಪಿರೋದೇ ತುಂಬ ಲೇಟ್ ಆಗಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಟಾರ್ಗೆಟ್ ಪಾಲಿಟಿಕ್ಸ್ ಮುಂದುವರಿತಾ ಇದೆಯಾ? ದ್ವೇಷ ಭಾಷಣ ಮಾಡೋರಿಗೆ ಜಾಗ ಇಲ್ಲ ಅನ್ನೋ ಆಯಾಮದಲ್ಲಿ ಹೋಗ್ತಾ ಇದೆಯಾ? ಹಾಗಾದ್ರೆ ಕೋಟೆಯ ಮುಧೋಳದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಭಾಷಣಕಾರರಾಗಿ ಅಲ್ಲಿ ಹೋಗಬೇಕಿತ್ತು. 17ನೇ ತಾರೀಕಿಗೆ ನನ್ನ ವಿರುದ್ಧ ಅಲ್ಲಿಯ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನು ವಿಧಿಸಿ, ಜಿಲ್ಲೆಗೆ 3 ತಿಂಗಳ ಕಾಲ ಬರಬಾರದು ಅಂತ ನಿರ್ಬಂಧವನ್ನು ವಿಧಿಸಿ ಒಂದು ಆದೇಶವನ್ನು ಜಾರಿ ಮಾಡಿದೆ. 17ನೇ ತಾರೀಕಿಗೆ ಮಾಡಿದಂತಾದರೆ ನನಗೆ ಅದನ್ನು ಮುಟ್ಟಿಸ್ಬೇಕಿತ್ತು, ಅದರ ಮರುದಿನವೇ ಮುಟ್ಟಿಸ್ಬೇಕಿತ್ತು. ಆದರೆ ನಾನು ನ್ಯಾಯಾಲಯಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನು ನಿನ್ನೆ ತಂದು ನನಗೆ ಕೊಟ್ಟಿದ್ದಾರೆ. ಬಹುಶಃ ಸಾಂವಿಧಾನಿಕವಾಗಿ ನಮಗೆ ನ್ಯಾಯಾಲಯಕ್ಕೆ ಹೋಗುವಂಥ, ಅದನ್ನು ಪ್ರಶ್ನೆ ಮಾಡುವಂಥ ಎಲ್ಲ ಅಧಿಕಾರ ಇದೆ. ಪೊಲೀಸರು ಹೇಳಿದ್ದೆಲ್ಲವೂ ಕೂಡ ಸರಿ ಇರೋದಿಲ್ಲ. ಸರ್ಕಾರಗಳು ಅವರವರ ಸಿದ್ಧಾಂತ ಮತ್ತು ಅವರು ನಂಬಿದಂಥ ಒಂದಷ್ಟು ರಾಜಕೀಯ ಉದ್ದೇಶಗಳಿಗೆ ಬೇಕಾಗಿ ಪೊಲೀಸರನ್ನು ಬಳಸಿಕೊಳ್ಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೊಂದು ರಾಜ್ಯದಲ್ಲಿ ಎಲ್ಲ ಹಿಂದೂ ಪರವಾದಂಥ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇದೆ. ನಾನು ಆ ನೋಟಿಸ್ನಲ್ಲಿ ನೋಡ್ತಾ ಇದ್ದೆ, ನನ್ನ ಮೇಲೆ ಇರುವಂಥ ಕೆಲವು ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು ಪ್ರಕರಣ ಒಂದು ಸುಳ್ಳು ದೂರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಕ್ ಜೈನ್. ಒಬ್ಬ ವ್ಯಕ್ತಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅದು ಆತನ ಮೂಲಭೂತ ಹಕ್ಕು. ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ನೀನು ಇಲ್ಲಿಗೆ ಹೋಗ್ಲೇಬಾರ್ದು, ಭಾಷಣ ಮಾಡೋಕ್ಕೂ ಮುಂಚೆನೆ ನಿಂದು ದ್ವೇಷ ಭಾಷಣನೇ ಆಗಿರುತ್ತೆ ಅನ್ನೋ ಕನ್ಸಿಡ್ರೇಷನ್ಗೆ ಪೊಲೀಸ್ ಇಲಾಖೆ ಹೆಂಗೆ ಬರ್ತಾ ಇದೆ? ಅವರು ಭಾಷಣ ಮಾಡಿದ ಮೇಲಲ್ವಾ ಇದು ದ್ವೇಷ ಭಾಷಣನ ಅಥವಾ ನಾರ್ಮಲ್ ಭಾಷಣ ಅಂತ ಹೇಳೋದಕ್ಕೆ ಬರುತ್ತೆ? ಅದಕ್ಕೂ ಮುಂಚೆನೆ ಕಟ್ ಹಾಕ್ತಾರೆ ಅಂದರೆ ಏನರ್ಥ? ಕ್ಲಿಯರ್ಲಿ ಇಲ್ಲಿ ಅಧಿಕಾರದ ದುರ್ಬಳಕೆ ಆಗ್ತಾ ಇದೆ ಅಂತ ಅನಿಸ್ತಂಗಲ್ವಾ? ಖಂಡಿತ ಮಮತಾ, ನಿನ್ನೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ನಿರ್ಬಂಧ ಹೇರಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಆ ನಂತರ ಕೂಡ ಚಕ್ರವರ್ತಿ ಸೂಲಿಬೆಲೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಇವತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಶಿವಾಜಿ ಮಹಾರಾಜರ ಕಂಚಿನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲಿಕ್ಕಿತ್ತು. ಅಲ್ಲಿ ಪ್ರಮುಖ ಭಾಷಣಕಾರರಾಗಿ ಉಡುಪಿಯ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಶ್ರೀಕಾಂತ್ ಶೆಟ್ಟಿ ಅವರು ಭಾಗವಹಿಸಬೇಕಾಗಿತ್ತು. ಅಲ್ಲಿ ಅವರ 1 ಗಂಟೆ ಉಪನ್ಯಾಸ ಇತ್ತು. ಈ ಉಪನ್ಯಾಸಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಶ್ರೀಕಾಂತ್ ಶೆಟ್ಟಿ ಉಡುಪಿಯಿಂದ ಹೊರಟಿದ್ರು. ಆದರೆ ಏಕಾಏಕಿ ಕಳೆದ ರಾತ್ರಿ ಅಂದ್ರೆ 20ನೇ ತಾರೀಕಿನ ರಾತ್ರಿ ಅವರಿಗೆ ನೋಟಿಸ್ ಅನ್ನು ಮುಟ್ಟಿಸುವಂತ ಕೆಲಸವನ್ನ ಬಾಗಲಕೋಟೆಯ ಜಿಲ್ಲಾಡಳಿತ ಮಾಡಿರುವಂತದ್ದು. ಅಂದ್ರೆ ಇವತ್ತು ಕಾರ್ಯಕ್ರಮ ಇದೆ, ನಿನ್ನೆ ನೋಟಿಸ್ ಅನ್ನು ಮುಟ್ಟಿಸಿದ್ದಾರೆ. ಅವರಿಗೆ ಇದರ ವಿರುದ್ಧ ಕೋರ್ಟಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗದಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. 17ನೇ ತಾರೀಕಿಗೆ ಆದೇಶ ಆದರೂ ಕೂಡ ಅದನ್ನ 2 ದಿವಸ ಡಿಲೇ ಮಾಡಿ ಕಾರ್ಯಕ್ರಮದ ಹಿಂದಿನ ರಾತ್ರಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಶ್ರೀಕಾಂತ್ ಶೆಟ್ಟಿ ಅವರು ಮಾಡ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರತಿಭಟನಾ ಜಾಥಾ ಮತ್ತು ಸಭೆ ಆಗಿತ್ತು. ಈ ಸಭೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಭಾಷಣ ಮಾಡಿದ ಮೇಲೆ ಕೇಸ್ಗಳನ್ನು ಪೊಲೀಸರು ಹಾಕಿದ್ರು. ಆ ನಂತರ ಅವರ ಎಲ್ಲೇ ಕಾರ್ಯಕ್ರಮ ಇದ್ರೂ ಕೂಡ ಅದಕ್ಕೆ ತಡೆಯನ್ನು ಒಡ್ಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಬೆಳವಣಿಗೆ ಅನ್ನುವಂಥದ್ದು. ಈಗಾಗಲೇ ಮಾಧ್ಯಮಗಳ ಮೂಲಕ ಶ್ರೀಕಾಂತ್ ಶೆಟ್ಟಿ ಒಂದು ಆರೋಪವನ್ನು ಮಾಡಿರುವಂಥದ್ದು, ಹಿಂದೂ ಸಂಘಟನೆಗಳಿಗೆ ಮತ್ತು ಯಾರು ಭಾಷಣಕಾರರಿದ್ದಾರೆ, ವಾಗ್ಮಿಗಳಿದ್ದಾರೆ, ಅವರು ಯಾವುದೇ ಒಂದು ವಿಚಾರದ ಬಗ್ಗೆ, ಇವತ್ತು ಇದ್ದಂಥ ವಿಚಾರ ಅದು ಶಿವಾಜಿ ಮಹಾರಾಜರ ಪರಾಕ್ರಮದ ಬಗ್ಗೆ ಮಾತನಾಡುವಂಥದ್ದು, ಈ ಉಪನ್ಯಾಸಕ್ಕೂ ಕೂಡ ತಡೆಯನ್ನು ಒಡ್ತಾ ಇದ್ದಾರೆ. ಹಾಗಾಗಿ ಹಿಂದೂ ಸಂಘಟನೆಗಳಿಗೆ, ಹಿಂದೂ ಮುಖಂಡರಿಗೆ ರಾಜ್ಯ ಸರ್ಕಾರ ಈಗ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತು 3 ತಿಂಗಳು ಮುಧೋಳಕ್ಕೆ ಅಲ್ಲೊಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಮತ್ತು ಮುಂದಿನ 3 ತಿಂಗಳು ಕೂಡ ಬರಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಹಿಂದಿನ ಎಲ್ಲ ಕೋಮು ಗಲಭೆಯ ಘಟನೆಗಳನ್ನು ಜಿಲ್ಲಾಧಿಕಾರಿಗಳು ಅಲ್ಲಿ ಮೆನ್ಷನ್ ಮಾಡುವ ಮೂಲಕ ಶ್ರೀಕಾಂತ್ ಶೆಟ್ಟಿಯ 3 ತಿಂಗಳ ಹಿಂದಿನ ರೆಕಾರ್ಡ್ಗಳನ್ನು ತೆಗೆದುಕೊಂಡು ಈ ಆದೇಶವನ್ನು ಮಾಡಿದ್ದೇವೆ ಅಂತ ಹೇಳ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಅವರ ಹಿಂದಿನ 3 ತಿಂಗಳ ಬೇರೆ ಬೇರೆ ಭಾಷಣಗಳು, ಆ ನಂತರ ಆದಂತಹ ಅಲ್ಲಿನ ಘಟನೆಗಳು, ಈ ಎಲ್ಲವನ್ನ ಮಾನದಂಡವಾಗಿ ಇಟ್ಕೊಂಡು ಈ ಒಂದು ಆದೇಶವನ್ನ ಬಾಗಲಕೋಟೆ ಜಿಲ್ಲಾಡಳಿತ ಮಾಡಿದೆ ಅನ್ನೋ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ತಿಳಿಸಿರುವಂತದ್ದು. ಮಮತಾ, ಧನ್ಯವಾದ ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ.